ನಾನು ಈ ದಿನ ಅಂಗರು ಬಳ್ಳಿದು ಗೊಜ್ಜು ಮಾಡ್ತಾಯಿದ್ದೀನಿ. ಅಂಗರು ಬಳ್ಳಿ ಗೊಜ್ಜು ಮಾಡೋಕ್ಕೆ ಈ ಥರ ಇರುತ್ತೆ ನೋಡಿ. ಅಂಗರು ಬಳ್ಳಿ ಇದನ್ನು ನುಗ್ಗೆಕಾಯಿ ಬಿಡಿಸ್ತೀವಲ್ಲ ಅದೇ ಥರ ಎಲ್ಲ ಬಿಡಿಸ್ಬೇಕು. ಈ ಥರ ಆಗುತ್ತೆ ಬಿಡಿಸಿದ್ರೆ, ಸಿಪ್ಪೆಗಳು ಬಿಡಿಸಿದ್ರೆ ಅದು ಒಳಗಡೆ ತಿರುಳು ಈ ಥರ ಇರುತ್ತೆ. ಅದು ಒಂದು 5-6 ಕಡ್ಡಿ ನಾನು ಅದನ್ನು ಬಿಡಿಸ್ಕಿಟ್ಕೊಂಡಿದ್ದೀನಿ. ಮತ್ತು ಒಂದು 2 ಈರುಳ್ಳಿ, 2 ಟೊಮೊಟೊ, 1 ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕಾಯಿ ತುರಿ, ಒಂದು 2-3 ಸ್ಪೂನು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಮತ್ತು 1-2 ಸ್ಪೂನು ಹುರ್ಗಡ್ಲೆ, 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, 1 ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ, 1 ಇಂಚು ಹಿಂಗೆ ಹಾಕ್ಕೊಂಡಿದ್ದೀನಿ, ಸಾಂಬಾರು ಪುಡಿ 1 ಸ್ಪೂನು, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿ ಸಾಸಿವೆ ಎಲ್ಲ ಹಾಕಿದ್ದೀವಲ್ವ, ಅದು ಚಟಪಟ ಅಂತ ಸಿಡಿಯುತ್ತೆ. ಸೊ ಅಷ್ಟೊತ್ತಿಗೆ ಮಿಕ್ಸಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರುವ ಸಾಮಗ್ರಿಗಳೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಅದಕ್ಕೆ 1-2 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕೋಣ. ಮತ್ತು ಈರುಳ್ಳಿ ಮತ್ತು 1 ಟೊಮೊಟೊನ 1 ಈರುಳ್ಳಿ 1 ಟೊಮೊಟೊ ಹೆಚ್ಚು ಹಾಕಿದ್ದೀನಿ. ಫಸ್ಟ್ ಒಂದು ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಫ್ರೈ ಮಾಡಿಬಿಟ್ಟು ಟೊಮೊಟೊ ಹಾಕೋಣ. ಫ್ರೈ ಮಾಡಿ ಬ್ರೌನಿಷ್ ಕಲರ್ ಬರುತ್ತೆ, ನಂತರ ಟೊಮೊಟೊ ಹಾಕೋಣ. ಇದು ಅಂಗರು ಬಳ್ಳಿ ವಯಸ್ಸಾದವ್ರಿಗೆ, ಮಂಡಿ ನೋವಿರೋರಿಗೆಲ್ಲ ತುಂಬ ಒಳ್ಳೆಯದು, ಮಕ್ಕಳುಗಳಿಗೆ ಎಲ್ಲ. ನೋಡಿ ಕಲರಿಂಗ್ ಈ ಕಲರ್ ಇದೆ. ನಿಮಗೆ ಇನ್ನೂ ಸ್ವಲ್ಪ ಕಲರ್ ಬೇಕು ಅಂದರೆ ಕಾಶ್ಮೀರಿ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಳ್ಳಿ. ನಾನು ಅದನ್ನು ಪುಡಿ ಮಾಡಿಸಿ ಇಟ್ಕೊಂಡಿದ್ದೀನಿ. ನಾನು ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಕುದಿ ಬಂದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ನಮ್ಮಮ್ಮ ಆವಾಗ ನಾವು ಸ್ಕೂಲ್ಗೆ ಹೋಗ್ತಿದ್ವಲ್ವ, ಅವಾಗೆಲ್ಲ ಮಾಡ್ತಿದ್ರು, ತುಂಬ ಚೆನ್ನಾಗಿರೋದು. ಅದೇ ಅಮೃತ. ಇವಾಗ ನೆನೆಸ್ಕೋತೀವಿ, ಈಗ ಅಪರೂಪ ಆಗೋಗಿದೆ ಮಾಡೋದು. ತುಂಬ ಚೆನ್ನಾಗಿರೋದು, ನಮ್ಗೆ ಅದೇನೇ ತುಂಬ ಇಷ್ಟಪಟ್ಟು ಎಲ್ಲರೂ ತಿಂತಿದ್ವಿ. ಕಾಲು ನೋವು, ಮಂಡಿ ನೋವು ಎಲ್ಲ ಏನೂ ಬರಲ್ಲ, ಮತ್ತು ಮೆಮೊರಿ ಪವರ್ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಬಂದಿದೆ, ಈಗ ಆಫ್ ಮಾಡಿದ್ದೀನಿ ನೋಡಿ. ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಇದು ನಾವು ದೋಸೆಗೆ ಮತ್ತು ಇಡ್ಲಿಗೆ, ಅನ್ನದ ಜೊತೆ, ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಟೇಸ್ಟ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.